ವಿಷ್ಣುವರ್ಧನ್ ಅವರ ಅಪರೂಪದ ಕಾರು ಕೂಡ ನಮ್ಮ ಮುಂದೆ ಇದೆ. ಟೊಯೋಟಾ ಕಂಪ್ನಿದು ರೂಫ್ ಟಾಪ್ ಇರ್ಬೋದು, ತುಂಬ ಒಂದು ರೀತಿಯಲ್ಲಿ ಯುನಿಕ್ ಸಿಂಗಲ್ ಡೋರ್ ಆ್ಯಕ್ಚುಲಿ. ಸೊ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಅಪರೂಪದ ಒಂದು ಕಾರ್ ಆಗಿರುವಂಥದ್ದು. ಸೊ ಈಗಲೂ ಕೂಡ ಇದು ರನ್ನಿಂಗಲ್ಲಿದೆ. ಇದನ್ನು ಏನೋ ಅಭಿಮಾನಿಗಳು ತುಂಬ ಬೇಡಿಕೆಯಿಂದ ಇದನ್ನು ಇಲ್ಲಿ ನಿಲ್ಲಿಸಿದ್ರೆ ಅಭಿಮಾನಿಗಳು ಬಂದು ಫೋಟೋ ತಗೊಳ್ತಾರೆ, ಮತ್ತು ಇದು ಒಂದು ಎಕ್ಸ್ಟ್ರಾ ಒಂದು ಹ್ಯಾಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ನಿಲ್ಲಿಸಿದ್ದೀವಿ. ಇದು ರನ್ನಿಂಗ್ ಇದೆ ಆಲ್ರೆಡಿ. 1 ಲೀಟ್ರಿಗೆ 4 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ. ಸಿಂಗಲ್ ಡೋರು, 4 ಸೀಟ್ ಕೆಪಾಸಿಟರು, ಸಿಂಗಲ್ ಡೋರಿಂದ ಒಳಗಡೆ ಹೋಗೋಂಥದ್ದು. ರೂಫ್ ಟಾಪ್ ಆಗಲೇ ಇತ್ತು. ಹೌದೌದು, ಆವಾಗಲೇ ಇತ್ತು. ಮತ್ತು 2004 ಮಾಡಲ್. ಈ ಕಾರನ್ನು ನೋಡಬೇಕಿತ್ತು, ಅದಕ್ಕೋಸ್ಕರ ನಾವು ಬಂದ್ವಿ. ವೆಯ್ಟ್ ಮಾಡ್ತಾ ಇದ್ವಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ತುಂಬ ಇಷ್ಟ ಆಯಿತು ನಮಗೆ. ವಿಷ್ಣುವರ್ಧನ್ ಅವರ ಅಪರೂಪದ ಕಾರು ಕೂಡ ನಮ್ಮ ಮುಂದೆ ಇದೆ. ಸೊ ಈಗಾಗಲೇ ನೀವು ನೋಡ್ಬೋದು KA01 MN123 ಡಾಕ್ಟರ್ ವಿಷ್ಣುವರ್ಧನ್. ಅಂದರೆ ಟೊಯೋಟಾ ಕಂಪ್ನಿದು ರೂಫ್ ಟಾಪ್ ಇರ್ಬೋದು, ತುಂಬ ಒಂದು ರೀತಿಯಲ್ಲಿ ಯುನಿಕ್ ಸಿಂಗಲ್ ಡೋರ್ ಆ್ಯಕ್ಚುಲಿ. ಸೊ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಅಪರೂಪದ ಒಂದು ಕಾರ್ ಆಗಿರುವಂಥದ್ದು. ಸೊ ಈಗಲೂ ಕೂಡ ಇದು ರನ್ನಿಂಗಲ್ಲಿದೆ. ಸೊ ಈಗಲೂ ಕೂಡ ಇದನ್ನು ಪ್ರಮುಖವಾಗಿ ಸ್ಮಾರಕದ ಒಳಗೆ ಒಂದು ಸಭಾಂಗಣ ಏನಿದೆ ಅದರ ಪಕ್ಕದಲ್ಲೇ ಇಟ್ಟಿರುವಂಥದ್ದು. ಇದ್ರ ಜೊತೆ ನಿಂತ್ಕೊಂಡು ಎಲ್ಲರೂ ಕೂಡ ಫೋಟೋಗಳನ್ನು ತೆಗೆಸ್ಕೊತಾರೆ. ಸರ್ ಈಗ ಸರ್ ಕೂಡ ಇದ್ದಾರೆ ಅವರೊಟ್ಟಿಗೆ. ಸರ್ ಕಾರ್ ಹೇಗೆ ಇದನ್ನು ಇಲ್ಲಿ ಇನ್ಸ್ಟಾಲ್ ಆಯಿತು ಸರ್? ಆ್ಯಕ್ಚುಲಿ ಸರ್ ಇದು ಏನು ಅಂತಂದರೆ ಅಪ್ಪಾಜಿಯವರು ಯೂಸ್ ಮಾಡ್ತಾ ಇರೋಂಥ ಕಾರು. ಈ ಕಾರು ಮತ್ತು ಬಂಧನ ಫಿಲಮ್ದು ಒಂದು ಟೆಂಪೋ ಇತ್ತು. ಇದನ್ನು ಏನೋ ಅಭಿಮಾನಿಗಳು ತುಂಬ ಬೇಡಿಕೆಯಿಂದ ಇದನ್ನು ಇಲ್ಲಿ ನಿಲ್ಲಿಸಿದ್ರೆ ಅಭಿಮಾನಿಗಳು ಬಂದು ಫೋಟೋ ತಗೊಳ್ತಾರೆ, ಮತ್ತು ಇದು ಒಂದು ಎಕ್ಸ್ಟ್ರಾ ಒಂದು ಹ್ಯಾಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ನಿಲ್ಲಿಸಿದ್ದೀವಿ. ಮತ್ತು ತುಂಬ ಜನ ಬಂದು ಕಾರನ್ನು ಯೂಸ್ ಮಾಡ್ತೀರಾ ಅಥವಾ ಏನು ಅಂತೇಳಿ. ಇದು ರನ್ನಿಂಗ್ ಇದೆ ಆಲ್ರೆಡಿ. 1 ಲೀಟ್ರಿಗೆ 4 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ. ಅಪ್ಪಾಜಿಯವ್ರದ್ದು ಏನಾದ್ರೂ ಪ್ರೋಗ್ರಾಮ್ ಇದ್ದಾಗ ಆಚೆ ತೆಗೆದು ಪೂಜೆ ಮಾಡಿ ನಿಲ್ಲಿಸ್ತೀವಿ ಇದನ್ನು. ಓಕೆ, ಅಂದರೆ ಸಿಂಗಲ್ ಡೋರು ಸರ್ ಇದು? ಸಿಂಗಲ್ ಡೋರು, 4 ಸೀಟ್ ಕೆಪಾಸಿಟರು, ಸಿಂಗಲ್ ಡೋರಿಂದ ಒಳಗಡೆ ಹೋಗೋಂಥದ್ದು. ಓಕೆ, ಅಂದರೆ ತಿರ್ಗಾ ಬ್ಯಾಕ್ ಇಲ್ಲ ಆ್ಯಕ್ಚುಲಿ? ಬ್ಯಾಕ್ ಇಲ್ಲ. ಓಕೆ, ರೂಫ್ ಟಾಪ್ ಆಗಲೇ ಇತ್ತು. ಹೌದೌದು, ಆವಾಗಲೇ ಇತ್ತು. ಮತ್ತು 2004 ಮಾಡಲ್. ಆ್ಯಕ್ಚುಲಿ ಸ್ಮಾರಕ ನೋಡಿ ನಿಮಗೆ ತುಂಬ ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಾವು ತುಂಬ ದಿವಸದಿಂದ ಇಲ್ಲಿ ಬರಬೇಕು ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ನಮಗೆ ತುಂಬ ಇಷ್ಟ ಆಯಿತು. ಓಕೆ, ಏನು ಆ್ಯಕ್ಚುಲಿ ಏನು ಫೋಟೋ ಗ್ಯಾಲರಿ ಯಾವ್ದು ತುಂಬ ನಿಮಗೆ ಯುನಿಕ್ ಅನ್ನಿಸ್ತು, ಅಪರೂಪ ಅಂತ ಯಾವ್ದು ಅನ್ನಿಸ್ತು? ತುಂಬ ಫೋಟೋಗಳಿದೆ ಆ ಥರದ್ದು. ನಮಗೆ ಇಷ್ಟ ಆಯಿತು. ಮತ್ತು ಈ ಕಾರನ್ನು ನೋಡಬೇಕಿತ್ತು, ಅದಕ್ಕೋಸ್ಕರ ನಾವು ಬಂದ್ವಿ. ವೆಯ್ಟ್ ಮಾಡ್ತಾ ಇದ್ವಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ತುಂಬ ಇಷ್ಟ ಆಯಿತು ನಮಗೆ. ಮೇಂಟೆನೆನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಹೈಜಿನಿಕ್ ಆಗಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ ಇದರಲ್ಲೆಲ್ಲವನ್ನು. ಓಕೆ, ಯಾವ ಫಿಲಮ್ ತುಂಬ ಇಷ್ಟ? ನಮಗೆ ಎಲ್ಲದೂ ಇಷ್ಟ ರೀ. ನಾವು ಅವ್ರ ಭಕ್ತರು. ನಾವು ನಾನಾಗಲಿ ನನ್ನ ಮಗ ಆಗಲಿ ಎಲ್ಲ ನಮ್ಮಲ್ಲಿ ಎಲ್ಲರೂ ವಿಷ್ಣುವರ್ಧನ್ ಭಕ್ತರೇ ನಾವು. ಆ್ಯಕ್ಚುಲಿ ಅವರು ಒಂದು ಸತಿ ನನ್ನ ಮಗನ ಜೊತೆ ಮಾತಾಡಿದ್ದಾರೆ ಫೋನಲ್ಲಿ, ತುಂಬ ವರ್ಷದ ಹಿಂದೆ. ಬಟ್ ತುಂಬ ಇಷ್ಟ ನಮಗೆ ವಿಷ್ಣುವರ್ಧನ್ ಅಂದರೆ. ಹಾಗಾಗಿ ತುಂಬ ದಿವಸದಿಂದ ಅನ್ಕೋತಿದ್ವಿ ಬರಬೇಕು ಅಂತ. ಇವತ್ತು ಬರೋಕ್ಕೆ ನಮಗೆ ಟೈಮ್ ಆಯಿತು. ಹಾಗಾಗಿ ಇವತ್ತು ನನ್ನ ಬರ್ತ್ಡೇ ಇದೆ, ಅದರಿಂದ ಇವತ್ತೇ ಬಂದಿದ್ದೀವಿ. ಹಾಗಾಗಿ ಖುಷಿ ಆಯಿತು ತುಂಬಾ.